ಬನ್ನಿ ಇಲ್ಲಿ ಅಕ್ಟೋಬರ್ 1 ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಲೈವ್ ಟ್ರೇಡಿಂಗು. ಅಪ್ ಸೈಡ್ ಇರೋವೆಲ್ಲ ಪಾಸಿಟಿವ್ ಸೈಡ್ ನಾನು ಅಬ್ಸರ್ವ್ ಮಾಡಿರೋಂಥ ಟ್ರೇಡ್ಸು, ಡೌನ್ ಸೈಡ್ ಇರೋವೆಲ್ಲ ನೆಗೆಟಿವ್ ಟ್ರೇಡ್ಸು. ಇದರಲ್ಲಿ ಯಾವುದೇ ಥರದ ಟ್ರೇಡ್ ಸಿಕ್ತಂದರೆ ನಾನು ಎಂಟ್ರಿ ಕೊಡ್ತೀನಿ. ಫಸ್ಟ್ ಟ್ರೇಡು ಐ ಥಿಂಕ್ ಮೇ ಬಿ ಅವರೋಬಿಂದು ಫಾರ್ಮಾಗಿ ಬರ್ಬೋದು ಅನ್ಕೊತೀನಿ ಡೌನ್ ಸೈಡಿಗೆ. ಫಸ್ಟ್ 1 ಮಿನಿಟ್ ಕ್ಯಾಂಡಲ್ ಏನಿಲ್ಲ ಅದೇನಾದ್ರು ಬ್ರೇಕ್ ಆಯಿತು ಅಂದರೆ ಅದು ಮೇ ಬಿ ನಿಯರ್ ಟು ದಟ್ ವಿ ಕ್ಯಾನ್ ಎಂಟರ್, ಈ ಟ್ರೇಡ್ ಎಂಟ್ರಿ ಕೊಡ್ಬೋದು. ಅವರು ಬಿಂದು ಫಾರ್ಮಾ ಇನ್ನೂ ಸ್ವಲ್ಪ ಕೆಳಗಡೆ ಬರಲಿ ನೋಡೋಣ. ಇದೇನು ಪಾಸಿಟಿವ್ ಕ್ಯಾಂಡಲ್ ಆಗಿದ್ರೆ ಮತ್ತು ಅದು ಇಗ್ನೋರ್ ಮಾಡೋಕ್ಕಾಗುತ್ತೆ. ಡೌನ್ ಸೈಡ್ ಏನಾದ್ರು ಬಂತು ಅಂದರೆ ಇದನ್ನ ಎಂಟ್ರಿ ಕೊಡೋಣ. ಫಸ್ಟ್ ಟ್ರೇಡ್ ಆಗುತ್ತೆ ಇವತ್ತಿಂದ ಅವರು ಬಿಂದು ಫಾರ್ಮಾ. $60 ಸಮಥಿಂಗ್ ಎಸ್ ಎಲ್ ಇಟ್ಬಿಟ್ಟು ಅವರ ಬಿಂದು ಫಾರ್ಮಾ ಎಂಟ್ರಿ ಕೊಡ್ಬೋದು. ಅದ್ರ ಮತ್ತೆ ಅವರು ಬರ್ತಾ ಇದ್ದಾನೆ ಅಪ್ ಸೈಡಿಗೆ. ಮೇ ಬಿ ಕೋಫರ್ಸ್ ಕೂಡ ಅಪ್ ಸೈಡ್ ಮೇ ಬಿ ಟ್ರೇಡ್ ತಗೋಬೋದು ಅನ್ಕೊತೀನಿ. ಕೋಫರ್ಸಲ್ಲಿ ದಾಲ್ಮಿಯಾ ಭಾರತ್ ಕೂಡ ಸ್ವಲ್ಪ ಪಾಸಿಟಿವ್ ಇದೆ. ಓಕೆ, ಅವರ ಬಿಂದು ಫಾರ್ಮಾ ಡೌನ್ ಸೈಡ್ ಬರ್ತಾ ಇದೆ, ಎಂಟ್ರ್ ಆಗ್ಬೋದು. ಅವರ ಬಿಂದು ಫಾರ್ಮಾ ಎಂಟ್ರಿ ಕೊಟ್ಟಿದ್ದೀನಿ. ಅದ್ರ ನೆಕ್ಸ್ಟ್ ಟ್ರೇಡ್ ಓಕೆ, ಎಕ್ಸೈಡ್ ಇಂಡಸ್ಟ್ರೀಸ್ ಕೂಡ ಅಪ್ ಸೈಡ್ ಹೋಗ್ತಾ ಇದೆ. ಎಕ್ಸೈಡ್ ಇಂಡಸ್ಟ್ರೀಸ್ ಕೂಡ ಬೈ ಮಾಡ್ಬೋದು. ಎಕ್ಸೈಡ್ ಒಂದು ಸ್ವಲ್ಪ ಫಾಸ್ಟಾಗಿ ಮೂವ್ ಆಗಿಬಿಡುತ್ತೆ. ಇಂಟ್ರಾಡೇಲಿ ಏನಂದರೆ ಒಂದು ಸ್ವಲ್ಪ ನಾವು ಕ್ವಿಕ್ಕಾಗಿ ಇರಬೇಕಾಗತ್ತೆ, ಆಗ ಮಾತ್ರ ಟ್ರೇಡ್ ಸಿಗೋದು. ಅದ್ರ ಮಾರ್ನಿಂಗ್ ಟೈಮಲ್ಲಿ ಮಾತ್ರ ಮೂಮೆಂಟಮ್ ಭಾಳ ಫಾಸ್ಟ್ ಇರುತ್ತೆ. ಓಕೆ, ಎಕ್ಸೈಡ್ ಇಂಡಸ್ಟ್ರೀಸ್ ಕೂಡ ಎಂಟ್ರಿ ಕೊಟ್ಟಿದ್ದೀನಿ. ಸ್ವಲ್ಪ ಲೇಟ್ ಆಗಿದೆ ಎಂಟ್ರಿಯಲ್ಲಿ, ಇಟ್ಸ್ ಫೈನ್, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಟ್ರೇಡ್ ಬಂದುಬಿಟ್ಟು ಯಾರು ಬರ್ತಾ ಇದ್ದೇನೆ ನೋಡೋಣ. ಕೋಫೋರ್ಜು ಅದು ಸೆಕೆಂಡ್ 1 ಮಿನಿಟ್ ಕ್ಯಾಂಡಲ್ ಇದ್ರೆ ಹೈ ಏನಾರು ಬ್ರೇಕ್ ಆಗೋ ಹತ್ರ ಬಂದಾಗ ಎಂಟ್ರಿ ಕೊಡ್ಬೋದು. ಅಬ್ಸರ್ವ್ ಮಾಡ್ತಾ ಇರೋಣ. ನೆಕ್ಸ್ಟ್ ಡಾಲ್ಮಿಯಾ ಭಾರತ್ ಕೂಡ ಬರುತ್ತೆ ಅನ್ಕೊತಿದ್ದೀನಿ ಪಾಸಿಟಿವ್ ಸೈಡಿಗೆ. ಡಾಲ್ಮಿಯಾ ಭಾರತ್ ಈಗ ಪಾಸಿಟಿವ್ ಸೈಡ್ ಬರ್ತಾ ಇದೆ. ಐ ಥಿಂಕ್ ಡಾಲ್ಮಿಯಾ ಭಾರತಲ್ಲಿ ನಾವು ಎಂಟ್ರಿ ಕೊಡ್ಬೋದು. ಡೇ ಹೈ ಬ್ರೇಕ್ ಆಗ್ತಾ ಚಾನ್ಸಸ್ ಇದೆ ಅದರಲ್ಲಿ. ಈಗ 2 ಟ್ರೇಡ್ ಇದೆ, ಒಂದರಲ್ಲಿ ಅದು 2 ಸೇಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಷ್ಟೆಲ್ಲ ನಡೀತಾ ಇದೆ. ಅದರಲ್ಲಿ ಏನು ಜಾಸ್ತಿ ವೇರಿಯೇಷನ್ಸ್ ಆಗಿಲ್ಲ, ಪ್ರಾಫಿಟ್ ಇಲ್ಲ, ಲಾಸ್ ಇಲ್ಲ. ಡಾಲ್ಮಿಯಾ ಭಾರತ್ ಏನಾದ್ರು ಹೈ ಬ್ರೇಕ್ ಆಯ್ತು ಅಂತ ಸಡನ್ನಾಗಿ ಹೋಗೋ ಚಾನ್ಸಸ್ ಇದೆ ಅಪ್ ಮೂವ್ಗೆ. ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಆರ್ಡ್ರ್ ಪ್ಲೇಸ್ ಮಾಡಿಬಿಡೋಣ. ಇಲ್ಲಿ ನೋಡ್ಬೋದು ನಾವು ಕ್ವಾಂಟಿಟಿ ಎಕ್ಸಾಕ್ಟಾಗಿ ನಾನು $500 ಲಾಸ್, ನಾನು ಸ್ಟಾಪ್ ಲಾಸ್ ಮೆಜರ್ ಮಾಡಿಬಿಟ್ಟು ಅದಕ್ಕೆ ಒಂದು ಟ್ರೇಡಲ್ಲಿ 500 ಲಾಸ್ ಅನ್ಕೊಂಬಿಟ್ಟೆ ನಾನು ಎಂಟ್ರಿ ಕೊಡೋದು. ಅಷ್ಟು ಕ್ವಾಂಟಿಟಿ ಮಾತ್ರ ನಾನು ಎಂಟ್ರಿ ಕೊಡ್ತೀನಿ. ಯಾಕಂದರೆ ಯಾವಾಗಲೂ ನಮ್ಮದು ರಿಸ್ಕು ನಮ್ಮ ಕೈಯಲ್ಲಿರಬೇಕು, ಡಿಫೈನ್ ಆಗಿರಬೇಕು. ಓಕೆ, ಡಾಲ್ಮಿಯಾ ಭಾರತಲ್ಲಿ ಒಂದು ಆರ್ಡ್ರ್ ಪ್ಲೇಸ್ ಮಾಡಿದ್ದೀನಿ. ಅದೇ ರೀತಿ ಕೋಫರ್ಜು ಕೂಡ ಹೋಗ್ತಾ ಇದೆ. ಕೋಫರ್ಜಲ್ಲೂ ಕೂಡ ನಾವು ಒಂದು ಆರ್ಡ್ರ್ ಕೋಫರ್ಜಲ್ಲಿ ಬೈ ಮಾಡ್ಬೋದು ಅನ್ಕೊತಾ ಇದ್ದೀನಿ. ಬನ್ನಿ ಕೋಫರ್ಜಲ್ಲಿ ನೋಡೋಣ. ಇಲ್ಲ, ಕೋಫರ್ಜಲ್ಲೂ ನಾವು ಒಂದು ಆರ್ಡ್ರ್ ಪ್ಲೇಸ್ ಮಾಡಿಬಿಡೋಣ. ಈಗ ಅಪ್ ಸೈಡ್ ಆಲ್ರೆಡಿ 1 ಆಗಿದೆ, ಡೌನ್ ಸೈಡ್ 1 ಆಗಿದೆ. ಇನ್ಯಾವುದು ಡೌನ್ ಸೈಡ್ ಇವತ್ತು ಸಿಗ್ತಾ ಇಲ್ಲ. ನಾವು ಡೌನ್ ಸೈಡ್ ಮೆಜರ್ ಮಾಡಿರೋ ಶೇರ್ಸ್ ಕೂಡ ಅಪ್ ಸೈಡ್ ಹೋಗ್ತಾ ಇದೆ. ಓಕೆ ನೋಡಿ, ಎರಡರಲ್ಲೂ ಈಗ ಅಪ್ ಸೈಡ್ 3 ಟ್ರೇಡ್ ಆಗುತ್ತೆ. ನೋಡೋಣ ಅದೇನಾದ್ರು ಅಪ್ ಸೈಡ್ ಹೋಯ್ತು ಅಂದರೆ 3 ಎಂಟ್ರಿ ಕೊಡೋಣ, ಏನು ತೊಂದರೆ ಇಲ್ಲ. ಡೌನ್ ಸೈಡ್ ಸಿಗ್ತಾ ಇಲ್ಲ ಅಂದರೆ ನಮ್ಮ 4 ಟ್ರೇಡ್ಸ್ ಕಂಪ್ಲೀಟ್ ಆಗುತ್ತೆ.
ಮೇ ಬಿ ಕೋಫೋರ್ಜಲ್ಲೇ ನಮಗೆ ಎಂಟ್ರಿ ಸಿಗ್ಬೋದು ಫಸ್ಟ್. ನೋಡಿ ಇವೆಲ್ಲ ನಾನು ಶೇರ್ಸ್ ಐಡೆಂಟಿಫೈ ಮಾಡಿಟ್ಟಿರೋದು ಇಂಟ್ರಾಡೇಗೋಸ್ಕರ ನಿನ್ನೆನೆ. ಒಂದು ಸ್ವಲ್ಪ ನೀವು ಸ್ಮಾಲ್ ಪ್ರಿವರ್ಕ್ ಕೂಡ ಮಾಡೋಕ್ಕಾಗುತ್ತೆ, ಯಾವ ಶೇರು ನೀನು ನೆಕ್ಸ್ಟ್ ಡೌನ್ ಸೈಡ್ ಹೋಗೋ ಚಾನ್ಸಸ್ ಇದೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಟ್ರೇಡಿಗೆ. ಯಾವುದಾದ್ರೂ ಎಂಟ್ರಿ ಬರ್ತಾ ಇದ್ದೇನೆ, ಮೇ ಬಿ ಡಾಲ್ಮಿಯಾ ಹಿಟ್ ಆಗ್ಬೋದು ನಮ್ಮದು ಆರ್ಡರ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಕೋಫೋರ್ಜಲ್ಲಿ ಮೇಲ್ಗಡೆ ಹೋಗಿದೆ, ಬಟ್ ಆದರೂ ಕೂಡ ನಂದು ಆರ್ಡ್ರು ಟ್ರಿಗರ್ ಆಗಿಲ್ಲ. ಕೆಲವೊಂದು ಟೈಮಲ್ಲಿ ಸಡನ್ನಾಗಿ ಏನಾದರೂ ಜಂಪ್ ಆಯಿತು ಅಂದರೆ ಆ ಟೈಮಲ್ಲಿ ನೀವು ನಮ್ಮ ಆರ್ಡ್ರು ಟ್ರಿಗರ್ ಕೂಡ ಆಗೋದಿಲ್ಲ. ಸೊ ನೋಡೋಣ, ಈಗ ರಿಟರ್ನ್ ಬಂದಾಗ ಏನಾದರೂ ಓಕೆ, ಇವಾಗ ಐ ಥಿಂಕ್ ಆರ್ಡ್ರ್ ಎಕ್ಸಿಕ್ಯೂಟ್ ಆಯಿತು ಅನ್ಕೊತೀನಿ. ಕೋಫೋರ್ಜಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಡಾಲ್ಮಿಯಾ ಭಾರತಲ್ಲಿ ಏನಾಗಿದೆ, ಕೋಫೋರ್ ಡಾಲ್ಮಿಯಾ ಎರಡರಲ್ಲೂ ಈಗ ಆರ್ಡರ್ ಆಗಿದೆ. ಟೋಟಲ್ 4 ಟ್ರೇಡ್ಸ್ ಆಗಿದೆ. ಇಲ್ಲಿ ನೋಡ್ಬೋದು ನಂದು ಟೋಟಲ್ ಇವತ್ತು ಈ ಲಾಸಸ್ ನಡೀತಿರೋದು ಒಂದು 700-800 ರುಪೀಸ್ ಲಾಸಸ್ ನಡೀತಾ ಇದೆ. ನಮ್ಮ ಟಾರ್ಗೆಟ್ ಇವತ್ತು ಯಾವುದೇ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ. ನೋಡೋಣ, ವೆಯ್ಟ್ ಮಾಡೋಣ. 1500 ಲಾಸಿಗೆ ಏನಾದ್ರು ಹೋಯ್ತು ಅಂದರೆ ಎಕ್ಸಿಟ್ ಆಗೋಣ ಅಂತ ಎಲ್ಲ ಟ್ರೇಡ್ಸು. ಇದುವರೆಗೆ ಯಾವುದೇ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ. ಆಲ್ರೆಡಿ 10 o'clock ಆಗ್ತಾ ಬಂತು. ಬನ್ನಿ ಎಲ್ಲ ಟ್ರೇಡ್ಸು ಕ್ಲೋಸ್ ಕೊಟ್ಬಿಡೋಣ. 1000 ಲಾಸಲ್ಲಿ ಐತಿ. ಇವಾಗ ಎಷ್ಟು ಲಾಸಸ್ ತೋರಿಸ್ತಾ ಇದೆ ನೋಡೋಣ. ನೋಡಿ, ಇವತ್ತು ಓನ್ಲಿ 65 ರುಪೀಸ್ ಲಾಸಸ್ ಆಗಿದೆ. ಧನ್ಯವಾದಗಳು.